ಶಿವ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಇವತ್ತು ಹಣ್ಣೆ ಬೋಣಿ ಆಗ್ತಾ ಇಲ್ವಲ್ಲ. ಓ ದೂರದಲ್ಲಿ ಯಾವುದೋ ಒಂದು ಸೈಕಲ್ ಬರ್ತಾ ಇದೆ, ಅಡ್ಡಾಕಿ ಇರೋ ಹಣ್ಣೆಲ್ಲ ಅವನಿಗೆ ಅಯ್ಯ ಇದು ನಮ್ದೇ ಫಿಗರು. ಮುಗೀತು ಇವತ್ತು ನನ್ನ ಕತೆ. ಬಂಗಾರ ನೀನ ಸೈಕಲ್ ನಿಲ್ಸೋನದ್ದು? ಬುದ್ಧಿ ಕೆಟ್ಟು ನಾನೇ ನಿಲ್ಸೋಂದಿದ್ದು, ನೀನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದ್ ಸತಿ ಇದೇನೋ ಇದು ನಿನ್ನ ವೇಷ, ಎಲ್ಲಿಂದ ಕತ್ಕೊಂಬಂದೆ ಈ ಬಟ್ಟೆನ? ಬಟ್ಟೆ ಕದಿಯೋದ ನನ್ನ ನಾನು ಏನ್ ತಿಳ್ಕೊಂಡಿದ್ಯ? ಸುತ್ತಮುತ್ತಳಿಗೆಲ್ಲ ನಾನೇ ಹಾಕೋದು ಕಾಗ್ದಾನ ಬಂಗಾರು. ಈಗ ನಾನು ಏನಾಗಿನ ಗೊತ್ತಾ? ಅಯ್ಯೋ ನೀನ್ ಏನಾಗಿದೀಯ ನನಗೇನ್ ಗೊತ್ತಾಗಬೇಕಪ್ಪ. ಪೋಸ್ಟ್ ಮ್ಯಾನ್, ಸರ್ಕಾರಿ ನೌಕರ, ಗೌರ್ಮೆಂಟ್ ನೌಕರ ಗೊತ್ತಾ? ನಿನಗೂ ಗೌರ್ಮೆಂಟ್ ಕೆಲಸ ಸಿಕ್ತು ನಂಗಾಯ್ತು, ಆದ್ರೆ ಹಣ್ಣಿನ ವ್ಯಾಪಾರ ಎಲ್ಲ ಬಿಟ್ಬಿಟ್ಟ? ಹಣ್ಣು ಮಾರೋದ್ ಬಿಟ್ಟು ಎಷ್ಟೋ ದಿನ ಆಗೋಯ್ತು. ಸರಿ, ನನ್ನ ಹಣ್ಣಿನ ವ್ಯಾಪಾರ ಇರ್ಲಿ, ನಿನ್ನ ಹಣ್ಣಿನ ವ್ಯಾಪಾರ ಹೇಗ್ ನಡೀತಾ ಇದೆ? ಕಾಶಿ ಅದನ್ನ ಯಾಕೆ ಕೇಳ್ತೀಯ ಅಂತ. ಹಣ್ಣಿನ ವ್ಯಾಪಾರ ಎಲ್ಲ ಸಿಕ್ಕಾಬಟ್ಟೆ ಡಲ್ ಆಗ್ಬಿಟ್ಟಿದೆ ಕಣೋ. ಜನ ಹಣ್ಣು ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಹೇಗ್ ತಿಂತಾರ ಹೇಳು? ಹಣ್ಣು ತಂದು ಮಾಡಿದ್ರೆ ಯಾರು ತಾನು ತಿಂತಾರ ಹೇಳು? ನೋಡ್ ಬಂಗಾರು, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಸರಿ ಹೇಳಪ್ಪ, ಅದೇನು ಅಂತ ಕೇಳ್ತೀನಿ. ನೋಡ್ ಬಂಗಾರು, ನೋಡ್ತಾ ಇದ್ದೀನಿ, ನನಗೆ ಹೇಗಿರು ಸರ್ಕಾರಿ ಕೆಲಸ ಸಿಕ್ಕಿದೆ, ತಿಂಗಳ ಸಂಬಳ ಬರುತ್ತೆ. ನನ್ಗೆ ಬರೋ ಸಂಬಳನೆಲ್ಲ ನಿನ್ನ ಕೈಗೆ ತಂದು ಕೊಡ್ತೀನಿ. ಆದ್ರೆ ನನ್ನೊಂದು ಕಂಡೀಷನ್ನು. ಏನು? ಬರೋ ಸಂಬಳನೆಲ್ಲ ನನ್ನ ಕೈಗೆ ತಂದು ಕೊಟ್ಬಿಟ್ಟು ನನ್ನ ಮಡಿಕಬೇಕು ಅನ್ಕೊಂಡಿದ್ಯಾ? ನಾನು ಏನು ಹೇಳಿದ್ರು ಮಿಸ್ಟಾಕ್ ಮಾಡ್ಕೊತಾಳಪ್ಪ. ಅಲ್ಲ ಅಲ್ಲ 6 ತಿಂಗಳು ತೊಳಂಗ ಆಡ್ತಾಳಲ್ಲ. ಬಂಗಾರು, ಹೇಳೋ ತನಕ ಸ್ವಲ್ಪ ಕೇಳು. ನನ್ಗೆ ಹೇಗಿರೋ ಕೆಲಸ ಸಿಕ್ಕಿದೆ, ತಿಂಗಳ ಸಂಬಳ ಬರುತ್ತೆ. ಬರೋ ಹಣನೆಲ್ಲ ನಿನ್ನ ಕೈಗೆ ತಂದು ಕೊಡ್ತೀನಿ. ಅದಕ್ಕೆ ನೀನು ಅದನ್ನೇ ಕೇಳಿದ್ ಏನು ಅಂತ ಬಂಗಾರೆ, ಅದಕ್ಕೆ ನೀನು ನನ್ನ ಕಂಡೀಷನ್ ಒಪ್ಕೊಂಡ್ರೆ ನಂದ ಮೊದ್ಲು ದುಡ್ಡು ಕೊಡ್ತೀನಿ ಅಂತ ಅಂದಲ್ಲ, ಏನು ಕೊಡ್ತೀಯಾ, ಏನ್ ಮಾಡ್ಬೇಕು ಅದನ್ನ ಹೇಳು. ಕಂಡೀಷನ್ ಆಮೇಲೆ ಹಾಕಿದೆ. ನೀನು ಹೇಳೋ ತನಕ ಸ್ವಲ್ಪ ತಡ್ಕೋ. ಯಾವ ಪುಲ್ ಪುಲ್ ಪುಳ 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 ಅಂತೀಯ? ಬಂಗಾರು, ನನಗೆ ಕೆಲಸ ಸಿಕ್ಕಿದೆ, ಇಬ್ರು ಮದುವೆಗೆ ಆರಾಮ ಜೀವನ ಸಾಗಿಸ್ಬೋದು. ಏನಂತೀಯ? ಮದುವೆ ಆಗ್ತೀನಿ ಅಂತ ಹೇಳಕ್ಕೆ ಇಷ್ಟೊಂದು ಒದ್ದಾಡ್ದ ನೀನು? ಹೌದು, ಹೌದಲ್ವಾ? ಹೇಗಿದ್ರು ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾ ಇದ್ದೀನಿ. ತಿಂಗಳ ಸಂಬಳ ಬರುತ್ತೆ, ಜೀವನ ಚೆನ್ನಾಗಿ ಮಾಡ್ಬೋದಲ್ಲ. ಯಾಕೆ ಇವ್ನ ಮದುವೆ ಆಗ್ಬಾರ್ದು? ಸಂಬಳ ಅಂದಟ್ಗೆ ಯಾವ್ದೋ ಲೋಕ ಕೊಂಡೋಗೋಳ. ಈಗ ನೋಡ್ತೀನಿ ನೋಡು, ಇವಳು ಲೋಕಲ ಈಗ ಬಿಡ್ತೀನಿ. ಬಂಗಾರು ಬಂಗಾರು ಬಂಗಾರು, ನಾನು ಹೇಳಿಲ್ವಾ ಇವಳು ಲೋಕಲಿಲ್ಲ. ನೋಡಿ, ಸರ್ಕಾರಿ ಸಂಬಳ ಅಂದ್ರೆ ಯಾವ ಮಾಡ್ತಾಳದ ಹಾಲೇ ಅರ್ಲೋ ಇಟ್ಕೊಳ್ಳೋಕು ಕೊಟ್ಟವಳು. ಇಲ್ಲೇನಾಗ್ತಾಳ ಇರ್ಲಿ. ಬಂಗಾರು, ಏನ್ ಸಮಾಚಾರ? ಆಳವಾಗಿ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ. ಏನಿಲ್ಲ, ನೀನು ನಮ್ಮ ಮದ್ವೆ ಆದ್ರೆ ನಾನು ಎಷ್ಟು ಚೆನ್ನಾಗಿರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾಶಿ, ನಾನು ನಿನ್ನ ಮದ್ವೆ ಆಗ್ತೀನಿ, ಆದ್ರೆ ನನ್ನೊಂದು ಕಂಡೀಷನ್. ಏನೋ ಕಂಡೀಷನ್ ಆಗ್ತಾಳೆ ಅಂದ್ರೆ ಏನೋ ಇಂಚರ್ ಇರ್ಬೋದು. ನಾನು ಯಾವ್ದು ಎಚ್ಚರಿಕೆಯಿಂದ ಇರ್ಬೇಕು. ಇರ್ಲಿ, ಒಂದು ಮಾತ ಕೇಳ್ಬಿಡ್ತೀನಿ, ಅವಳು ಯಾವ ಕಂಡೀಷನ್ ಅಂತ. ಬಂಗಾರು, ಅದ್ಯಾವ ಕಂಡೀಷನ್ ನಿಂದು? ಇಲ್ಲ, ಮತ್ತೆ ಹೇಗಿದ್ರು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ಲ, ನಿಂಗೆ ತಿಂಗಳ ಬರುತ್ತಲ್ಲ ಸಂಬಳ, ಆ ಸಂಬಳನೆಲ್ಲ
ಗೋಡೆ ಸುಣ್ಣ ಬಣ್ಣ ಪಕ್ಕದಲ್ಲೇ ಇರ್ಬೇಕಾರೆ ಅಲ್ಲಿ ಯಾಕೆ ಚಿನ್ನು ಅದಕ್ಕೆ ಇಲ್ಲಿ ಸೌಕರ್ಯಕ್ಕೆ ಬಂದೇನು ಹಿಂಗಂದ್ ಬಂಗಾರು ಅವಕಾಶ ಸಂಬಳ ಎಲ್ಲ ತಗೊಂಬಂದು ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಹಾಕಿದ್ರೆ ಮಾತ್ರ ನಾನಿನ್ನ ಮದ್ವೆ ಆಗೋದು. ಏನಂತೀಯ? ನೋಡು ನಾನು ಗೊತ್ತಿದ್ದು ಹುಡುಗಿ ತರ ಅಂತಾಳೆ ನನ್ನ ಹೆಸರು ಹಾಕ್ತಾವ ಅಂತಾಳೆ ಅಂತ ಆದ್ರೂ ಕೇಳ್ಬಿಡ್ತೀನಿ ಬಂಗಾರು ವಾ, ಬಂಗಾರು ಇಲ್ಲೇ ಇದೀನಿ ಹೇಳು. ನಾನು ಎಲ್ಲೋ ಇಟ್ಕೊಂಡು ಹೋಗಿ ಕೊಂಡೋಗಿದ್ದೆ ಇನ್ನು ಮುಂದಕ್ಕೆ ಬಂಗಾರು ಇನ್ನೂ ಲೈಸೆನ್ಸ್ ಕೊಟ್ಟಿಲ್ಲ, ಆಳೆ ಎತ್ತಬೇಕು ಅತ್ತಾಗೆ ಕೈ ಸಿಗ ಇರ್ಲಿ ಬಂಗಾರು ಏನ್ ಮಾಡಿ ಬಂಗಾರು ಏನು ಇನ್ನು ಮುಂದಕ್ಕೆ ಹಾ ಇನ್ನು ಮುಂದಕ್ಕೆ ನಮ್ದೆಲ್ಲ ನಿಂದೇನ್ ತಗೋ ಶಿವ, ನಿಂದೆಲ್ಲ ನಂದಾಗದ್ ಬೇಡ, ದುಡ್ಡು ಮಾತ್ರ ನಂದಾದ್ರೆ ಸಾಕು. ಹೌದು ಬಂಗಾರು ಹಣ ಹಣ ಬಂಗಾರು ನಾ ಹೇಳುದು ಅದಷ್ಟೇ ಸಾಕು. ನಾನು ಅದ್ನೇ ಹೇಳ್ದೆ ಬಂಗಾರು ಇನ್ನೇನ ಹೇಳೋಕ್ಕಾಯ್ತದ ನಿಂಗ ನಾನು ಇನ್ನ ಮದ್ವೆ ಆಯ್ತೀನಿ ಸರಿನಾ? ಅಂದ್ಮೇಲೆ ದುಡ್ಡು ಅಂದ್ಮೇಲೆ ಈ ಮದ್ವೆ ಆಯ್ತೀನಿ ಅಂದು ಇಟ್ಟೋದ್ ಗಂಟ ದೂರ ಇರೋದು ಸಾವ್ಕಾಗ ಯಾ ಮಟ್ಟ ಇರ್ಬೋದು ಇರ್ರಿ ಒಂದು ಗೇರ್ ಹಾಕಿ ಕಂಡೀಷನ್ ಕಾಣಿಸ್ತೀನಿ